ಮಾಹಿತಿ ಕಳಿಸಿರೋರನ್ನ ಕೇಳಿ. ಫಸ್ಟು ಮಾಹಿತಿ ಯಾರಿಂದ ಆಗಿದೆ, ಮಾಹಿತಿ ಮಾಡ್ಕೊಂಡವ್ರು ಯಾರು, ಮಾಹಿತಿ ಎಷ್ಟು ದಿನದಿಂದ ನೀವೇ ನೋಡ್ತೀರಿ, 1 ವರ್ಷದಿಂದ ಎಲ್ಲ ಕಡೆ ಹರಿದಾಡ್ತಾ ಇದೆ. ಹರಿದಾಡ್ತಿರೋದ್ರ ಬಗ್ಗೆ ಈಗ ಯಾಕೆ ಚರ್ಚೆ? ಇದನ್ನು ಯಾವಾಗ ಮಾಡಬೇಕಿತ್ತು? ಈ ಥರ ಮಾಹಿತಿ ಇದೆ ಅಂದಾಗ 1 ವರ್ಷದಿಂದ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಿತ್ತು. ಈ ಕ್ರಮ ಕೈಗೊಂಡು ಪಾಪ ಅಮಾಯಕರನ್ನ, ಸಂತ್ರಸ್ತರ ಮಹಿಳೆಯರನ್ನ ಜೀವನವನ್ನು ಯಾವ ರೀತಿಯಾಗಿ ಆಗ್ತಿದೆ ಅನ್ನೋದ್ರ ಬಗ್ಗೆ ನಮಗೆ ಸಾಮಾಜಿಕ ಕಳಕಳಿ ಇರಬೇಕು. 24 ವರ್ಷದ ಹುಡುಗ ಪಾಪ, ಅವನು ಗ್ರ್ಯಾಜುಯೇಟ್ ಇದ್ದಾನೆ, ಅವನು ಕೆಲಸ ಮಾಡೋ ಅಂಥ ಯುವಕ ಇದ್ದಾನೆ. ಅವನನ್ನು ಕರ್ಕೊಂಡೋಗಿ ನಿನ್ನ ಮೊಬೈಲಲ್ಲಿದೆ ಕೊಡಿಲಿ ಅಂತೇಳಿ ಹೇಳಿದ್ರೆ ಅದಕ್ಕೆ ಅರ್ಥ ಏನಿದೆ? ಯಾವ ದಿಟ್ಟಿನಲ್ಲಿ ತನಿಖೆ ಆಗಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆಗಳಾಗಬೇಕು. ನಾಯಕರಾಗಿ ಮೈತ್ರಿ ಮೇಲೆ ಇದು ಎಫೆಕ್ಟ್ ಆಗುತ್ತೆ, ಇಡೀ ಪ್ರಕರಣ ಮೈತ್ರಿಗೆ ಡ್ಯಾಮೇಜ್ ಆಗುತ್ತೆ ಇನ್ನಷ್ಟು. ನೋಡಿ, ನಾನು ಹೇಳಿದ್ದು ಒಂದೇನೇ, ಇದ್ರ ಬಗ್ಗೆ ನಾನು ನೋ ಕಮೆಂಟ್ಸ್, ಒಂದೇ ಸ್ಟ್ಯಾಂಡ್ ನಂದು. ಮುಂಚೆನೂ, ಇವತ್ತು, ನಾಳೆನೂ ಇದರೆಲ್ಲದ್ರ ಬಗ್ಗೆ ಬೇರೆ ಬೇರೆ ಸಂಬಂಧಪಟ್ಟಂಥವ್ರು ತೀರ್ಮಾನ ತಗೊಳ್ತಾರೆ. ನನ್ನ ವಿಧಾನಸಭಾ ಕ್ಷೇತ್ರ ನನ್ನ ಜಿಲ್ಲೆ ಆಗಿರೋದ್ರಿಂದ ನಾನು ಬೆನ್ನು ತೋರಿಸಿ ಹೋಗ್ಲಿಕ್ಕಾಗೋದಿಲ್ಲ. ಇರೋ ಅಂಥ ವಿಚಾರಗಳನ್ನ ನೇರವಾಗಿ ನಿಮ್ಮ ಹೊತ್ತಿಗೆ ಹಂಚ್ಕೊಳ್ತೀನಿ. ಪಾರ್ಟಿ ಅಧ್ಯಕ್ಷ ಗಮನಕ್ಕೆ ತಂದಿದ್ದೀರಾ ಸರ್? ನಾನು ನಿಮ್ಗೆ ಹೇಳಿದ್ದು ಅರ್ಥ ಆಗಲಿಲ್ಲ. ನಾನು ಯಾವ ವಿಚಾರಕ್ಕೂ ಕಮೆಂಟ್ ಅಲ್ಲ, ಡಿಸ್ಕಷನ್ನು ಮಾಡೋದಿಲ್ಲ. ಯಾಕಂದರೆ ನನ್ನ ಸ್ಟ್ಯಾಂಡ್ ಕ್ಲಿಯರ್ ಇದೆ. ಮೊದಲನೇ ದಿನದಿಂದ ಇವತ್ತು ತನಕ ಒಂದೇ ಒಂದು ಡಿಸ್ಕಷನ್ ಮಾಡಿಲ್ಲ ನಾನು. ಮೈತ್ರಿ ಆದಾಗಿಂದ ಇಲ್ಲಿ ತನಕ ಈಗಲೂ ಡಿಸ್ಕಷನಿಗೆ ನಾನು ಮಾಡೋದಿಲ್ಲ. ನನ್ನ ಸ್ಟ್ಯಾಂಡ್ ಒಂದೇ. ನಮ್ಮ ಕಾರ್ಯಕರ್ತರು ಅಂತೇಳಿ ಹೇಳಿದರೆ, ನಮ್ಮ ಕಾರ್ಯಕರ್ತರ ಪರವಾಗಿ ಯಾವುದೇ ಕಾರಣಕ್ಕೂ ಈ ರೀತಿಯಾದ ತನಿಖೆ ಆಗುತ್ತೆ ಅಂತೇಳಿ ಹೇಳಿದರೆ, ಸಂತ್ರಸ್ತರ ಪರವಾಗಿ ಯಾವ ರೀತಿಯಾಗಿ ಸರ್ಕ್ಯುಲೇಟ್ ಆಗಬಾರ್ದು ಅನ್ನೋ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ಅದೇ ತಪ್ಪು ಅನ್ನಂಗಾದರೆ ಆ ತಪ್ಪಿಗೆ ನನಗೇನು ಕಮೆಂಟ್ ಮಾಡಲಿಕ್ಕೆ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು ಸಿಂಪಲ್ಲು, ಸಂತ್ರಸ್ತರ ವಿಡಿಯೋ ಸರ್ಕ್ಯುಲೇಟ್ ಆಗಬಾರ್ದು. ಆ ನಿಟ್ಟಿನಲ್ಲಿ ಇವತ್ತು ನಿಮ್ಗಳ ಮೂಲಕ ಮನವಿಯನ್ನು ಮಾಡ್ತೀರಿ. ಯಾರೆಲ್ಲರ ಹತ್ರ ವಿಡಿಯೋ ಇದೆ, SIT ಏನು ಮಾನದಂಡ ಆಗಿದೆ, ಸರ್ಕ್ಯುಲೇಷನ್ ಕೊಟ್ಟಿದೆ, ಆ ಪ್ರಕಾರ ಡಿಲೀಟ್ ಮಾಡಿ. ನಿಮ್ಮ ಯಾವುದೇ ಹಾರ್ಡ್ ಡಿಸ್ಕ್ ಇರಲಿ, ಯಾವುದೇ ಇರಲಿ, ಅದರಿಂದ ದಯಮಾಡಿ ಅದನ್ನು ಡಿಲೀಟ್ ಮಾಡಿ. ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ನಾವೆಲ್ಲರೂ ಅರ್ಥಕೋಬೇಕು ಅನ್ನೋದು ನನ್ನ ಮನವಿ ನಿಮ್ಗಳ ಮೂಲಕ. ದೇವರಾಜೇಗೌಡ ನಾನು ಒಂದೇ ವಿಚಾರವನ್ನು ಹೇಳಿದ್ದೀನಿ ಮೊದಲನೇ. ನನ್ನ ಸ್ಟ್ಯಾಂಡು ವೆರಿ ಕ್ಲಿಯರು. ಸಂಬಂಧ ಇಲ್ಲದಿರೋ ವಿಚಾರವನ್ನು ನಾನು ಮಾತನಾಡೋದಿಲ್ಲ. ನಿಮ್ಮ ಪಾರ್ಟಿಯವರೇ ಸರ್? ನನಗೆ ಸಂಬಂಧಪಟ್ಟ ಈ ವಿಚಾರವಾಗಿ ನಾನು ಕಮೆಂಟ್ ಮಾಡಲ್ಲ ಅಂತ ಮೊದಲನೇ ದಿನವೇ ತೀರ್ಮಾನ ತಗೊಂಡಿದ್ದೀನಿ. ಹಾಗಾಗಿ ನಾನು ಯಾವುದೇ ನೋಡಿ, ಅವ್ರ ವಿಚಾರ ಬಂದಾಗ ಮಾತನಾಡೋದು, ನಮ್ಮ ವಿಚಾರ ಬಂದಾಗ ಮಾತನಾಡದೇ ಇರೋವಂಥದ್ದು ನೈತಿಕತೆ ಅಲ್ಲ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಮೊದಲನೇ ದಿನ ಡೇ 1 ಇಲ್ಲಿ ತನಕ ನನ್ನ ಸ್ಟ್ಯಾಂಡ್ ಕ್ಲಿಯರ್ ಇದೆ. ನಾನು ಯಾವುದೇ ಕಮೆಂಟ್ ಕೊಡಲ್ಲ.